ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಮಗು ತೂಕ ಹೆಚ್ಚಾಗದೇ ಇರಲು ಕಾರಣ ಏನು ಅಂತ ನಾವು ತಿಳ್ಕೊಂಬರೋಣ. ತಾಯಿ ಯಾವಾಗ ನ್ಯೂಟ್ರಿಷಿಯಸ್ ಫುಡ್ಡು ತಗೊಳ್ಳೋದಿಲ್ವೋ ಆ ಟೈಮಲ್ಲಿ ಮಗುವಿನ ತೂಕ ಹೆಚ್ಚಾಗೋದಿಲ್ಲ. ಸೊ ಮೇಯ್ನ್ ಇಂಪಾರ್ಟೆಂಟು ಏನಪ್ಪ ಅಂತಂದರೆ, ತಾಯಿ ಒಳ್ಳೊಳ್ಳೆ ನ್ಯೂಟ್ರಿಷಿಯಸ್ ಫುಡ್ ತೊಗೋಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ಥರ ಎಲ್ಲ ಫುಡ್ ತೊಗೋಬೇಕು ಅಂಥೇಳಿ. ಹೋಗಿ ನನ್ನ ಯೂಟ್ಯೂಬ್ ಲಾಸ್ಟ್ ವಿಡಿಯೋ ನೋಡ್ಕೊಂಬನ್ನಿ. ಮಗುವಿನ ಬೆಳವಣಿಗೆಯಲ್ಲಿ ಫಸ್ಟ್ ಪೌಷ್ಟಿಕಾಂಶ ಇರುವ ಆಹಾರ ತುಂಬ ಮುಖ್ಯ ಆಗುತ್ತೆ. ಸೊ ಆ ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆ ಇದ್ದರೆ ಮಗುವಿನ ತೂಕ ಇಳಿಕೆ ಆಗುತ್ತೆ. ಸೊ ಇದರಿಂದ ಮಗು ದಪ್ಪ ಆಗದೆ ಇರೋಕ್ಕೆ ರೀಸನ್ ಆಗ್ಬೋದು. ಫಸ್ಟ್ 0 to 6 ಮಂತ್ ಏನು ಮದರ್ ಬ್ರೆಸ್ಟ್ ಫೀಡ್ ಅಲ್ಲಿ ಇರ್ತಾರೋ, ಸೊ ಅದೇ ಅವರಿಗೆ ಪೌಷ್ಟಿಕಾಂಶ ಇರುತ್ತೆ. ಸೊ ಮಕ್ಕಳಿಗೆ ಹಾಲು ಕುಡಿಸ್ಬೇಕಾದ್ರೆ ನಾವು ಚೆನ್ನಾಗೇ ನ್ಯೂಟ್ರಿಷಿಯಸ್ ಫುಡ್ ತಗೋಬೇಕು. 6 ತಿಂಗಳ ನಂತರ ಮಗುವಿಗೆ ಏನು ಊಟ ತಿನ್ನೋಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿಸ್ತೀವಲ್ಲ, ಆವಾಗ ಹೆಚ್ಚು ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್ ರಿಚ್ ಫುಡ್ಡನ್ನು ಕೊಡಿ. ವೆಜಿಟೇಬಲ್ಸ್ ಪ್ಯೂರಿ ಮತ್ತು ಫ್ರೂಟ್ಸ್ ಕೊಡಿ. ಸೀಸನಲ್ ಫ್ರೂಟ್ಸು, ವೆಜಿಟೇಬಲ್ಸು, ಸೊಪ್ಪು ಬೇಯಿಸ್ಕೊಡಿ. ಸೊ ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಏನಪ್ಪ ಅಂದರೆ ಕಾನ್ಸ್ಟಿಪೇಷನ್. ಇವಾಗ ಮಗು ಟಾಯ್ಲೆಟ್ಗೆ ಕರೆಕ್ಟಾಗಿ ಹೋಗಿಲ್ಲ ಅಂತಂದರೆ ಅದು ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು ಎಲ್ಲ ಆಗುತ್ತೆ. ಸೊ ಮೋಷನ್ ಕರೆಕ್ಟಾಗಿ ಹೋದರೆ ಮಾತ್ರ ಅದು ನೆಕ್ಸ್ಟು ಫುಡ್ಡು ಸೇರೋದು ಮಗುಗೆ. ಸೊ 6 ಮಂತ್ ಒಳಗಡೆ ಇತ್ತು ಅಂದರೆ ಮೇಲೆ ಬ್ರೆಸ್ಟ್ ಫೀಡ್ ಮಾಡಿ, ಹೊಟ್ಟೆಗೆ ಮಸಾಜ್ ಮಾಡಿ, ಮೋಷನ್ ಆಗೋ ಥರ. ಅಸಿಡಿಟಿ ಆಗಿರುತ್ತೆ ಬೇಬಿಗೂ. ಸೊ ಅದನ್ನು ಮಸಾಜ್ ಮಾಡೋದ್ರಿಂದ ಅಸಿಡಿಟಿ ಹೋಗುತ್ತೆ. 6 ಮಂತ್ ಮೇಲ್ಗಡೆ ಇತ್ತಪ್ಪ ಅಂತ ಅಂದರೆ ನೀವು ಹೆಚ್ಚಾಗಿ ನೀರು ಕೊಡೋದಿರ್ಬೋದು. ಕೆಲವೊಬ್ಬೊಬ್ಬರಿಗೆ ತುಂಬ ಮೋಷನ್ ಪ್ರಾಬ್ಲಮ್ ಆಗ್ತಾಯಿರುತ್ತೆ ಮಕ್ಕಳಿಗೆ. ಮನೆಮದ್ದುಗಳು ತುಂಬ ಇರುತ್ತೆ, ಮನೆಯಲ್ಲಿ ಮಾಡುವಂಥ ಟಿಪ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಟ್ರೈ ಮಾಡಿ. ವೀಳ್ಯದೆಲ್ಲ ಕಾಯಿಸ್ಬಿಟ್ಟು ಹೊಟ್ಟೆ ಹತ್ರ ಇಡೋದ್ರಿಂದ ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ, ಒಂದೇ ಒಂದು ಡ್ರಾಪು ಹರಳೆಣ್ಣೆ ಅವ್ರ ಬಾಯಲ್ಲಿ ಹಾಕೋದ್ರಿಂದ ಅದರಿಂದನೂ ಮೋಷನ್ ಆಗುತ್ತೆ. ಕೆಲವೊಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಮೋಷನ್ ಮಾಡೋ ಜಾಗದಲ್ಲಿ ಹರಳೆಣ್ಣೆ ಹಾಕ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬಿಡಿ, ಅದರಿಂದ ಇನ್ಫೆಕ್ಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮಗುವಿಗೆ ಪೇಯ್ನ್ ಆಗುತ್ತೆ, ಮೇಯ್ನ್ ಇಂಪಾರ್ಟೆಂಟು. ಅದರಿಂದ ಕಿರಿಕಿರಿ ಆಗುತ್ತೆ. ಸೊ ಮೋಷನ್ ಮಾಡೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನೀವು ಎಲೆ ಹಾಕೋದಾಗಲಿ, ಎಣ್ಣೆ ಬಿಡೋದಾಗಲಿ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಒಂದು ಏನಪ್ಪ ಅಂದರೆ, ಹೊಟ್ಟೆ ಒಳಗೆ ಜಂತುಗಳಾಗಿರ್ತವೆ, ಅದರಿಂದ ಮಗುವಿನ ತೂಕ ಹೆಚ್ಚಾಗೋದಿಲ್ಲ. ಸೊ ನಾವು ಏನು ಮೇಲೆ ಆಹಾರ ಕೊಡ್ತಿರ್ತೀವೋ ಅದೆಲ್ಲ ಮಗುವಿನ ಹೊಟ್ಟೆ ಒಳಗೆ ಏನಿರ್ತಾವೋ ಜಂತುಹುಳುಗಳು ಅವೇ ತಿಂತಾ ಇರ್ತವೆ. ಇನ್ನು ಮಗುವಿನಲ್ಲಿ ವೆಯ್ಟ್ ಆಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ. ಸೊ ಅದರಿಂದ ನಾವು ಏನಾದ್ರು ಅದನ್ನು ಅಬ್ಸರ್ವ್ ಮಾಡಿದರೆ, ಮೋಷನ್ ಪಾಸ್ ಮಾಡಿದಾಗ ಅದರಲ್ಲಿ ಹುಳ ಏನಾದ್ರು ಕಂಡು ಬಂದರೆ ನಾವು ಆ ಟೈಮಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಡಾಕ್ಟರ್ ಸಮ್ ಮೆಡಿಕೇಷನ್ಸ್ ಇಲ್ಲ ಸಿರಪ್ ಏನಾದರೂ ಅಡ್ವೈಸ್ ಮಾಡ್ತಾರೆ. ಅದನ್ನು ಈ ಜಂತುಗಳು ಏನಕ್ಕೆ ಬೀಳುತ್ತೆ ಅಂತಲೂ ನಾವು ಗಮನಿಸಬೇಕಾಗುತ್ತೆ. ಈ ಮನೆಗಳಲ್ಲಿ ಮಕ್ಕಳು ಓಡಾಡಬೇಕಾದ್ರೆ ಫುಲ್ ಅನ್ಹೈಜಿನಿಕ್ ಆಗಿದ್ರೂ ಮಕ್ಕಳಿಗೆ ಈ ಥರ ಸಮಸ್ಯೆಗಳು ಬರ್ತಾ ಇರುತ್ತೆ. ಸೊ ಯಾವಾಗಲೂ ಮನೇನ ಕ್ಲೀನಾಗಿ ಇಟ್ಟಿರಬೇಕು. ಇವಾಗ ಅಂಬೆಗಾಲು ಇಡೋ ಅಂಥ ಮಕ್ಕಳಾದರೆ ಕೈಯಲ್ಲಿ ಓಡಾಡ್ಕೊಂಡು ಹೋಗ್ತಾ ಇರ್ತಾರೆ, ಮತ್ತು ಅದೇ ಕೈಯನ್ನು ತೊಗೊಂಡು ಅವ್ರು ಬಾಯಿಗೆ ಇಟ್ಕೊತಾ ಇರ್ತಾರೆ, ಚೀಕ್ತಾ ಇರ್ತಾರೆ. ಸೊ ಅದರಿಂದಾಗಿಯೂ ಮಕ್ಕಳಿಗೆ ಈ ಥರ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಮಕ್ಕಳು ಎಲ್ಲಿರ್ತಾರೋ ಆ ಏರಿಯಾನ ಕ್ಲೀನಾಗಿ ಇಡೋಕ್ಕೆ ಟ್ರೈ ಮಾಡಿ. ಮತ್ತು ನೆಕ್ಸ್ಟ್ ಒನ್ ಈಸ್ ಲ್ಯಾಕ್ ಆಫ್ ಸ್ಲೀಪ್ ಅಂತಂದರೆ, ಮಗುಗೆ ಸರಿಯಾಗಿ ನಿದ್ದೆ ಆಗಿಲ್ಲ ಅಂತಂದರೆ ಅದ್ರ ಬೆಳವಣಿಗೆ ಮತ್ತು ತೂಕ ಅಷ್ಟು ಆಗೋದಿಲ್ಲ. ಸೊ ಹಾಗಾಗಿ ಮಗುವಿನ ಚೆನ್ನಾಗಿ ಮಗು ಅಟ್ಲೀಸ್ಟ್ 1 to 3 ಇಯರ್ಸ್ವರೆಗೂ ಚೆನ್ನಾಗಿ ಮಲಗಬೇಕು. ಆವಾಗ ಅದರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಮಗು ಅಳ್ತಾ ಇದೆ ಅಂತಂದರೆ ಅದು ಯಾಕೆ ಅಳ್ತಿದೆ, ಹಶ್ವಾಗಿದೆಯಾ, ಇಲ್ಲ ಏನಾದರೂ ಹೊಟ್ಟೆ ನೋವ್ತಿದೆಯಾ ಅಂಥೇಳಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡೋದು ಬೆಟರು ಪೇರೆಂಟ್ಸ್ಗಳು. ಸೊ ಇದರಿಂದ ಮಗು ಚೆನ್ನಾಗಿ ನಿದ್ದೆ ಬರುತ್ತೆ. ಮಗು ಚೆನ್ನಾಗಿ ನಿದ್ದೆ ಮಾಡಿದರೆ ತೂಕ ಆಟೋಮೆಟಿಕ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಟೂ ಮಚ್ ಆಫ್ ಕ್ರೈಯಿಂಗ್ ಅಂತಂದರೆ, ಯಾವಾಗಲೂ ಮಗು ಅಳ್ತಾನೆ ಇರುತ್ತೆ, ಇದು ಯಾವಾಗಲೂ ಅಳ್ತಾನೆ ಇರುತ್ತೆ ಮಗು ಅಂತೇಳಿ ಮಗುನ ಬ್ಲೇಮ್ ಮಾಡೋದಲ್ಲ. ಮಗುಗೆ ಗೊತ್ತಿರಲ್ಲ ಅದಕ್ಕೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂಥೇಳಿ. ಪೇರೆಂಟ್ಸ್ ಆಗಿಬಿಟ್ಟು ಮಗು ಯಾಕೆ ಅಳ್ತಿದೆ ಏನು ಅಂತ ನಾವು ತಿಳ್ಕೊಬೇಕಾಗಿರುತ್ತೆ. ಸೊ ನೆಕ್ಸ್ಟು ಮಕ್ಕಳಿಗೆ ಕಿರಿಕಿರಿ ಮಾಡೋದು,
ಅವರಿಗೆ ಇಷ್ಟ ಇಲ್ಲ ಅಂದರೂ ತಿನ್ಸಕ್ಕೆ ಹೋಗೋದು, ಇಷ್ಟ ಇಲ್ಲ ಅಂದರೂ ಸ್ನಾನ ಮಾಡ್ಸಕ್ಕೆ ಹೋಗೋದು, ಫೋರ್ಸ್ಫುಲಿ ಈ ಥರ ಏನು ಮಾಡೋಕ್ಕೆ ಹೋಗಬೇಡಿ. ಮಕ್ಕಳು ಲವಲವಿಕೆಯಿಂದ ಅವರೇ ಇಷ್ಟಪಟ್ಟು ತಿನ್ನಬೇಕು, ಅವರೇ ಇಷ್ಟಪಟ್ಟು ಸ್ನಾನಕ್ಕೆ ಹೋಗೋದಾಗಲಿ ಏನೇ ಆಗಲಿ ಅವರು ಇಷ್ಟದಂತೆ ನಾವು ಮಾಡಬೇಕು ತಾಯಂದಿರಾಗಿ. ಸೊ ಇದರಿಂದ ಯಾವಾಗಲೂ ಅಳೋ ಮಕ್ಕಳು ಯಾವತ್ತೂ ವೆಯ್ಟು ಜಾಸ್ತಿ ಇರೋದಿಲ್ಲ, ಅವರು ಯಾವಾಗಲೂ ಸಣ್ಣನೇ ಇರ್ತಾರೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ಚೆನ್ನಾಗಿ ನಿದ್ದೆ ಮಾಡ್ತಿದೆ, ಚೆನ್ನಾಗಿ ನ್ಯೂಟ್ರಿಷಸ್ ಫುಡ್ಡು ತಗೋತಿದೆ, ಬೇರೆ ಎಲ್ಲ ಓಕೆ, ಬೇಬಿ ಹೆಲ್ದಿಯಾಗಿದೆ, ಆದರೂ ದಪ್ಪ ಆಗ್ತಾಯಿಲ್ಲ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಮೇಯ್ನ್ ರೀಸನ್ ಏನಪ್ಪ ಅಂತ ಅಂದರೆ ಮಕ್ಕಳು ಓವರ್ ಆ್ಯಕ್ಟಿವ್ ಆಗಿರುತ್ತೆ ಕೆಲವೊಂದು ಮಕ್ಕಳು. ಅದರಿಂದನೂ ಇವಾಗ ಅಂಬೆಗಳು ಇಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಮನೆ ತುಂಬ ಓಡಾಡ್ತಾ ಇರ್ತವೆ. ಅವರಿಂದೆ ಓಡಿ ಓಡಿ ನಾವೇ ಅಷ್ಟು ಸಣ್ಣ ಆಗ್ತೀವಿ ಅಂದರೆ ಅವರು ಅಷ್ಟು ಓಡಿ ಕ್ಯಾಲ್ರಿ ಬರ್ನ್ ಆಗೋದ್ರಿಂದನೂ ಮಕ್ಕಳು ಸಣ್ಣ ಆಗ್ತವೆ. ಸೊ ಓವರ್ ಆ್ಯಕ್ಟಿವ್ ಯಾವ ಮಕ್ಕಳು ಇರ್ತಾವೋ ಅದರಿಂದನೂ ಅವರು ತೂಕ ಹೆಚ್ಚಾಗೋದಿಲ್ಲ. ಸೊ ಹಾಗಾಗಿ ಕೆಲವೊಬ್ಬರು ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿರ್ತಾರೆ, ವೆಯ್ಟ್ ಗೇನ್ ಆಗ್ತಿಲ್ಲ ಅಂತೇಳಿ. ಸೊ ಓವರ್ ಆ್ಯಕ್ಟಿವ್ ಆಗಿ ಯಾರು ಇರ್ತಾರಲ್ಲ ಮಕ್ಕಳು, ಅವರು ಯಾವತ್ತೂ ದಪ್ಪ ಆಗೋದಿಲ್ಲ. ಸೊ ಅವ್ರ ಕ್ಯಾಲ್ರಿ ಎಲ್ಲ ಅವ್ರು ಓಡಾಡೋದ್ರಲ್ಲೇ ಕ್ಯಾಲ್ರಿ ಬರ್ನ್ ಆಗಿರುತ್ತೆ. ಸೊ ಅದರಿಂದ ಏನು ವೆಯ್ಟ್ ಗೇನ್ ಆಗೋ ಚಾನ್ಸಸ್ಸು ತುಂಬ ಕಡಿಮೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.